ಅಯ್ಯೋ ಸ್ವಲ್ಪ ತಡೀರಿ, ನೀವು ಹೊಡ್ಯಾಕ್ ಮ್ಯಾಲೆ ಬೀಳ್ತಿರಲ್ಲ. ಅಲ್ಲ ಮತ್ತೆ ಹೊಟ್ಟಿಗೆ ಅನ್ನ ತಿತ್ತಾನ ಸಗಣಿ ತಿತ್ತಾನ ಅವ ಏನದ? ಅಲ್ಲ ಏನಪ್ಪ ನೀ ಮಾತಾಡೋದು? ಏನ್ ನೀ ಮಾಡಕ್ ಹೋಗಿದ್ದು? ಅಯ್ಯಯ್ಯ ಹುಚ್ಚ ಮೂಳಿ, ಮಕ್ಕಳಂದ್ರೆ ಹಿಂಗನ ಮಾಡೋದು? ಬುದ್ಧಿ ಐತೆ ಇಲ್ಲ ನಿಮಗೆ ತಲೆಯಾಗ? ಗಾಡಿ ಪಟ್ಪಟ್ಟಿ ಬೇಕು ನಿನಗೆ ಅಷ್ಟ ಹೋದಲ್ಲ? ಕೊಡ್ಸೋ ಟೈಮಿಗೆ ಕೊಡ್ಸನಂತ ದುಡಿ ಮೊದಲ. ಗಂಡಸಿನ ಮುಖದ ಮೇಲೆ ಮೀಸ್ ಬಂದಿಲ್ಲ, ಎಟ್ ಹಾರಾಡ್ತೀನಿ ನೀನು? ಎದಕ್ ಬೇಕದ ನಿನಗೆ? ತಂದಿ ತಾಯಿ ಕಡೆ ರೊಕ್ಕ ಐತೋ ಇಲ್ಲೋ, ಅವ್ರು ಏನ್ ಕಷ್ಟದಾಗದ ಅನ್ನೋದು ಅರ್ಥ ಮಾಡ್ಕೋಬೇಕು ಮಕ್ಕಳು ಯಾವತ್ತು, ಗೊತ್ತನ? ಅವ್ರ ಹತ್ರ ಐತೋ ಇಲ್ಲೋ, ನಾವ್ ಹಿಂಗ್ ಕಾಡಿದ್ರೆ ಅವ್ರು ಎಲ್ಲಿಂದ ಕೊಡಿಸ್ಬೇಕು ಅನ್ನೋದು ಮಕ್ಕಳು ಯಾವತ್ತು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದ ನನಗೆ ಅದು ಬೇಕು ನನಗೆ ಇದು ಬೇಕಂತ ಕೇಳೋದಲ್ಲಪ್ಪ. ಯಾರ ಸಂಬಂಧ ಜೀವನ ಮಾಡ್ತಿರ್ತಾರ ತಂದೆ ತಾಯಿ? ಮಕ್ಕಳ ಸಂಬಂಧ ಅಲ್ಲ. ಮಕ್ಕಳು ಚಲೋ ಇರ್ಲಂತಲ್ಲ ಕಷ್ಟಪಟ್ಟು ದುಡಿಯೋದು, ಮಕ್ಕಳಿಗೆಲ್ಲ ಮಾಡೋಣಂತೆ ಅಲ್ಲ ಅವ್ರು ಮಾಡೋದು. ಮತ್ತೆ ಪುರ್ಸತ್ ಇಲ್ದಂಗೆ ಅದು ಬೇಕಿದು ಬೇಕು ಅದು ಬೇಕಿದು ಬೇಕಂದ್ರೆ ಏನು ಎಲ್ಲಿದು ಉತ್ಪತ್ತಿ ಮಾಡ್ಬೇಕನ್ನ ಅವ್ರು? ಆದಾಯಕ್ಕಿಂತ ಹೆಚ್ಚಿಗೆ ಕೇಳಕತ್ರ ಎಲ್ಲಿ ತಂದು ಕೊಡ್ಬೇಕು ಅವ್ರು? ಅದನ್ನ ಅರ್ಥ ಮಾಡ್ಕೋಬೇಕಪ್ಪ ಮಕ್ಕಳು ಯಾವತ್ತು. ಏನು ಆಮೇಲೆ ಇನ್ನೊಂದು, ತಂದೆ ತಾಯಿ ಕೊಡಿಸಿದ್ರೊಳಗೆ ನಾ ಎಲ್ಲ ತೊಗೊಂಡು ನಾನು ಸೋಕಿ ಮಾಡ್ತೀನಿ, ಪಟ್ಪಟ್ಟಿ ತೊಗೊಂಡು ಅಡ್ಡಾಡ್ತೀನಿ ಅನ್ನೋದು ಅಲ್ಲದು. ಗಂಡುಡುಗೋದ್ರಲ್ಲಿ ನೀನು ಗಂಡುಡುಗಾದ್ಮ್ಯಾಗ ನೀನ ದುಡಿದು ಸಂಪಾದನೆ ಮಾಡಿ ತೊಗೊಂತೀನಿ ಅನ್ನೋ ಛಲ ಇರ್ಬೇಕು ನಿನ್ನಲ್ಲಿ. ಯಾವುದೇ ವಯಸ್ಸಿಗೆ ಬರ್ತಿದ್ದಂಥ ಗಂಡು ಮಕ್ಕಳು ಗಂಡುಡ್ರಿಗೆ ಹೇಳ್ತೀನಲ್ಲ ನಾನು, ತಂದೆ ತಾಯಿಗೆ ನನಗೆ ಮೊಬೈಲ್ ಫೋನ್ ಕೊಡಿಸು, ನನಗೆ ಪಟ್ಪಟ್ಟಿ ಗಾಡಿ ಕೊಡಿಸು, ನನಗೆ ಅಂಥದ್ದು ಇದು ಬೇಕು, ನನಗೆ ಇಂಥದ್ದು ಇದು ಬೇಕು ಅಂತೇಳಿ ಅಳುದು ಬಿಡ್ರಿ. ಏನು ಅದನ್ನು ಬಿಟ್ಟು ನಾನು ಸ್ವಂತವಾಗಿ ದುಡ್ಡು ತೊಗೋಬೇಕು, ನಾನು ಚಂದ ಏನಾರ ಒಂದು ಸಾಧನೆ ಮಾಡ್ಬೇಕನ್ನೋದು ನಿಮ್ಮ ತಲೆಗೆ ಇಟ್ಕೊರಿಲ್ಲ. ತಂದೆ ತಾಯಿ ಕೊಡಿಸ್ತೇನೆ ಅಂದ್ರು ನೀವೇನು ಅನ್ಬೇಕು? ಬೇಡ ನಾ ದುಡ್ಡು ತೊಗೋತೀನಿ, ಬೇಡಪ್ಪ ಬೇಡವ ಅನ್ಬೇಕು. ಅದನ್ನು ಬಿಟ್ಟು ಈ ನಮ್ಮ ಜೀವ ತಿನ್ನತ್ತಿಲ್ಲ ಅವ್ರದ್ದು ಎಲ್ಲಿದು ಕೊಡ್ಬೇಕು? ಅವ್ರು ವಿಚಾರ ಮಾಡ್ಬೇಕಲ್ಲ ಮೊಮ್ಮಗನೇ ನೀನು. ಅವನಿಗೆ ಅದೆಲ್ಲ ಎಲ್ಲಿ ಐತಿ ವಿಚಾರ? ಹೆದರ್ಸಕ್ ಹೋಗಿ ಕುಂತಾನಲ್ಲಿ, ಹೆದರ್ಸಕ್ ಏನ್ ಮಾಡ್ಕೋತಿ ಮಾಡ್ಕೋ ಹೋಗ್ಲಿ, ರೊಕ್ಕಿಲ್ಲ ಎಲ್ಲಿ ತರ್ಬೇಕು? ನೋಡಪ್ಪ, ನೀ ಹಿಂಗೆಲ್ಲ ಮಾತಾಡಕತ್ರ ನಮ್ಮ ಜೀವ ತಡೆಯೋದಿಲ್ಲ. ಏನು ನಿಮ್ಮ ತಂಗಿ ಓದ್ಕೊಳಕ ಎಲ್ಲದಾಳ? ಅಲ್ಲಿ ಅವ್ವ ಅಪ್ಪನ ಮನೆಗೆ ಅದಾಳ, ಹೌದಾ? ಅವ್ರಿಬ್ರೇ ಅಕ್ಕಾರ, ಅವರಿಗೆ ಹೊತ್ತುಗಳಂಗಿಲ್ಲ ಅಂತೇಳಿ ನಾ ಆಕಿನ ಅಲ್ಲಿ ಬಿಟ್ಟನಿ. ನೀ ಒಬ್ಬನೇ ಇಲ್ಲೇ ತಿನ್ನವ ಉಣ್ಣವ ಆರಾಮ್ ಅಡ್ಡಾಡ್ಕೊಂತ ಆರಾಮದಿ ಇಲ್ಲಿ, ಹೌದಾ? ಹಿಂಗಿದ್ಮ್ಯಾಗ ನೀನು ಈ ಥರ ಮಾಡ್ತೀಯಲ್ಲ, ಇದು ನಿನಗರ ಸರಿ ಅನ್ನಿಸ್ತೈತೇನ? ನನ್ಗ ನನ್ನ ದೋಸ್ತ್ ತಗೊಂಡಿದ್ನಲ್ಲ ಅದಕ್ಕೆ ಬೇಕು ಅನ್ನಿಸ್ತು. ನಿನ್ ದೋಸ್ತ್ ಏನ್ ಕೆಲಸ ಮಾಡ್ತಾನವ? ದುಡ್ಡು ತಗೊಂಡನವ, ನೀನು ದುಡಿಲೇ ಕಷ್ಟಪಟ್ಟು ದುಡ್ಡು ತಗೋ. ನೋಡಪ್ಪ, ಒಂದು ವಯಸ್ಸು ಅಂತ ಇರ್ತೈತಿ ಎಲ್ಲದಕ್ಕೂ. ಏನ ಈಗ ಸಣ್ಣ ಮಕ್ಕಳು ತೊಟ್ಟಲಾಗ ಮಕ್ಕೋಬೇಕು, ಜೊಳದಾಗ ಮಕ್ಕೋಬೇಕು, ಅವು ಇರು ಹಂಗೆ ಇರ್ಬೇಕು. ದೊಡ್ಡವ್ರ ಗತಿ ಆಗಕ್ಕೆ ಅವು ಬರಲ್ಲ, ದೊಡ್ಡವ್ರು ಸಣ್ಣವ್ರ ಗತಿ ಆಗಕ್ಕೆ ಬರಲ್ಲ. ಹಂಗೆ ಈಗ ನಿನ್ನ ವಯಸ್ಸಕ್ಕೆ ಇದೆಲ್ಲ ಪಟ್ಪಟ್ಟಿ ಗಾಡಿ, ನನಗೆ ಅಂತಾಪೋನು ಇಂತಾಪೋನು ಇವೆಲ್ಲ ಅಲ್ಲಿವು ಶೋಕಿ, ಅಲ್ಲಿವು ಇವು ಮಾಡ್ತಕ್ಕದ್ದಲ್ಲ. ನಿನ್ನ ವಯಸ್ಸಕ್ಕೆ ಓದಬೇಕಿತ್ತು ನೀನು. ಓದಾಕ ನಿನಗೆ ಮನಸ್ಸಿಲ್ಲ, ಬಿಡು, ದುಡಿ. ಅಪ್ಪನ ಜೊತೆ ಹೊಂಟಿ ಇಲ್ಲಿಗೆ ದುಡಿ, ನಿಮ್ಮ ಅಪ್ಪ ಹೆಗಲಾಗ ಏನು 4 ರೊಕ್ಕದಾಗ ಸಹಾಯ ಮಾಡು. ದುಡ್ಡು ತಂದ ಪಗಾರನ ನಿಮ್ಮ ಅಪ್ಪನ ಕೈಯಾಗ ಕೊಡು, ಮನಿ ನಡ್ಸಕ್ಕೆ ಅನುಕೂಲ ಆಕತಿ. ಅವಾಗ ನಿಮ್ಮ ಅಪ್ಪಗೆ ಅನಿಸ್ತೈತಿ, ಬೇಡಪ್ಪ ನನ್ನ ಮಗ್ಗು ಒಂದು ಏನಾರು ಕೊಡ್ಸು ಅಂತ ಅನಿಸ್ತೈತಿ, ಅವಾಗ ಅವನ ಕೊಡಿಸ್ತಾನೆ. ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಯಾವಾಗ ನೀವು ಅಂತ ತಿಳ್ಕೊಬೇಕಪ್ಪ ಮಗನೇ. ಇವೆಲ್ಲ ಯಾವಾಗ ಶಾಣೆ ಆಗದು ನೀವು ಮಕ್ಕಳು? ತಂದೆ ತಾಯಿ ನಿಮ್ಗೆ ಏನಾರ ಕೇಳ್ತಾರ, ಅವ್ರ ಕರ್ತವ್ಯ ಏನಿರ್ತೈತೆ ಅದನ್ನ ಮಾಡ್ತಾ ಇರ್ತಾರ ನಿಮಗಂತೇಳಿ ನೀವು ಯಾಕೆ ಕಾಡ್ತೀರಿ? ಇಡೀ ಜೀವನನ ನಿಮ್ಮ ಸಲಾಗಿ ಇದು ಮಾಡ್ತಿರ್ತಾರ, ಮತ್ತೆ ಸಾಲದಕ್ಕೆ ಹಿಂಗೆ ಬೇರೆ ನೀವು ತ್ರಾಸ ಕೊಟ್ರಿ ಹೆಂಗಪ್ಪ? ಆತ್ ಬಿಡು, ಕೇಳಂಗಿಲ್ಲ. ಯಾರನ್ನ ಕೇಳ್ಬೇಕು ಏನ? ನಾನು ಯಾರನ್ನ ಕೇಳ್ಬೇಕು? ಯಾರನ್ನ ಯಾಕೆ ಕೇಳ್ತಿ? ನೀ ಗಂಡು ಹುಡುಗೋದಿಲ್ಲ, ದುಡ್ಡು ತಗೋ. ನಿಮ್ಮಪ್ಪ ಯಾವತ್ತು ನನಗೆ ಅದು ಬೇಕು ನನಗೆ ಇದು ಬೇಕಂತ ಜಗಳ ಮಾಡಿಲ್ಲ. ಏನು ಕೇಳಲ್ಲ ನಿಮ್ಮ ಅಪ್ಪನು ಭಾಳ ಓದಿಲ್ಲ, ಆದ್ರೆ ಒಂದು ವಯಸ್ಸಿಗೆ ಬಂದ ದುಡಿಯಾಕತ್ತಿ, ತನಗ ಏನು ಬೇಕದನ್ನ ತಾವ ತಗೊಂಡಾರ. ಆತ್ ಬಿಡು. ಈಗ ಹೋಲ್ ಬಿಡ್ಲ, ಬೈಕೊಂಡ್ ನಿಂದ್ರ ಬಿಡ. ಅದನ್ನ ಕಿವ್ಯಾನ್ ತಂದೇನ? ತಂದು ಬೇಕು ಕಿವ್ಯಾನು. ಅತ್ತೀರ ತಡಿ ತೋರಿಸ್ತೇನೆ. ಅಯ್ಯೇ ಎಷ್ಟು ಚಂದ ಅದಾವ ಕಿವ್ಯಾನು, ಎಷ್ಟು ಮಾಡ್ತೀವಕ್ಕೆ? ಎಲ್ಲ ಶಾಂತ ಅಡ್ಡಿ ನೋಡ್ಲಿ ಚಂದ ಅದಾವ ಯವ್ವ. 18,000 ಮುಟ್ಟ ನೋಡ್ಯವ ಇವಕ್ಕೆ. ಹೌದಾ? ತಲೆ ಹೆಂಗಿತ್ತು ಬಂಗಾರ? 26,000 ಬಂಗಾರ. ಯವ್ವ ನಾವಲ್ಲವ ಅವಾಗ 3,000ನ 2,500 ಇತ್ತು ನೋಡು. ಮೊದಲು ನನ್ನ ಲಗ್ನ ಆದಾಗ 550 ರೂಪಾಯಿ ಇತ್ತು. ನನ್ನ ಲಗ್ನ ಆದಾಗ 500 ರೂಪಾಯಿ. ಇಲ್ಲ ನಾ ಸಣ್ಣಕ್ಕಿದ್ದಾಗ 70 ರೂಪಾಯಿ ಇತ್ತು ಮೊದಲು ಬಂಗಾರ ರೇಟ್. 70 ರೂಪಾಯಿ ಇತ್ತು ಒಂದು ತೊಲಿಗೆ. ಅದೇ ತಗೊಳಕ ತ್ರಾಸ ನಮಗೆ. 70 ರೂಪಾಯಿ ಹೊಂದಿಸೋದಂದ್ರೆ ಒಂದು ಈಗಿನ ಒಂದು 10,000 ರೂಪಾಯಿ, ಅವಾಗಿನ 70,000 ರೂಪಾಯಿ. 70 ರೂಪಾಯಿಗೆ ಸಮ ಇತ್ತು ನೋಡು. ಯಾಕೆ ಅಷ್ಟು ಅವಾಗಿನ ರೇಟ್. ಅವಾಗೆಲ್ಲ ಕೂಲಿ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಟ್ರೆ ಭಾಳ. ಮನೆ ತುಂಬ ಮಕ್ಕಳು ತಿನ್ನೋದು ಉಣ್ಣೋದು ಅದಕ್ಕೆ ಸಡ್ಡೆ ಆಗೋಕತಿ. ಎಲ್ಲಿ ಬಂಗಾರ ಬೆಳ್ಳಿ ಇದ್ದಂಥ ಕಮ್ತದ ಮನೆಯವರು, ದೊಡ್ಡ ಗೌಡ್ರ ಮಂತೆ ಅಂದ ಹೆಣ್ಮಕ್ಳು ಇವರೇ ಇಷ್ಟೇ ಹಾಕೊಂತಿದ್ದಿದ್ದು. ಎಲ್ಲ ಬಡಬಗ್ರಿಗೆಲ್ಲ ಭಾಳ ಕಡಿಮೆ ಬಂಗಾರ ಬೆಳ್ಳಿ ಎಲ್ಲ. ಆಮೇಲೆ ಏನದ ನನ್ನ ಲಗ್ನದಾಗ 1,500 ಚಿಲ್ಲರ್ ಇತ್ತು. ಆಮೇಲೆ ಸ್ವಲ್ಪ ದಿನಕ್ಕೆ ಎಷ್ಟಾಗಿತ್ತು, 2,500 ಆತ. ಆಮೇಲೆ 3,000 3,500 4 ಆಗಿತ್ತು. ನಮ್ಮ ಕಸ್ತೂರಿ ಲಗ್ನದಾಗ 5,000 ಇತ್ತು ನೋಡಿ ಬಂಗಾರ. ಅಯ್ಯೋ ಈಗ 26,000 ಆಗೈತೆ. ಇನ್ನು ಎಲ್ಲಿಗೆ ಹೋಗಿ ಮುಡ್ತೈತಿ ಏನೋ ಇವ್ವ ಇದು ಬಂಗಾರ ರೇಟ್. ಆತಾಳ ಏನು ಬಡಬಗ್ರಿ ಏನು ಕೊಳ್ಳಕ್ಕಾಗೋದಿಲ್ಲ. ಬರೀ ಕಣ್ಣಿಲ್ ನೋಡಿ ಸುಖ ಪಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ, ಮತ್ತೇನಿಲ್ಲ ಬಿಡು. ಅಲ್ಲ ನಾಳೆ ಹಂಗಾರೆ ಏನು ನಿನ್ನ ಮಕ್ಕಳ ಲಗ್ನದ ಹೊತ್ತಿಗೆ ಏನು 50 ಕತೆ 60 ಕತೆ ಇನ್ನೂ ಹೆಚ್ಚಿಗೆ ಆಕೈತೆ ಬಿಡ್ರಿ ಅತ್ಯಾರ.
ಯವ್ವ ಈಗ ಮಾತು ಬಿಡಿ, ಈಗ ಬಂಗಾರದ ಬಿಡು ಅದನ್ನ ತೆಗೆದ ಬ್ಯಾಗ್ ಹಾಕು. ನಿನಗಂತೇಳಿ ಅಲ್ಲಿಂದ ಬರ್ತಾ ಬೆಣ್ಣೆ ದಶಿ ಕಟ್ಟಿಸ್ಕೊಂಬಂದೇವಿ. ಅವಂಗೂ ತಂದೇನಿ ಯಪ್ಪ, ನಿಂಗೂ ತಂದೇನಿ ನೋಡ. ನಿಂಗ ಇದು ತಂದೇನಪ್ಪ, ಏನದ ಮಸ್ತ್ ಅಲ್ಲೇ ಇದ್ರ ಏನದ ಮೈಸೂರು ಬಜ್ಜಿ ಮಾಡತ್ತಿದ್ರು, ಬಜ್ಜಿ ಬೆಣ್ಣೆ ದಾಸಿ, ಆಮ್ಯಾಗ ಅದು ಇಂಥದ ಗೋಬಿ ಅಂತವ ಅದನ್ನು ತಂದೇನಿ. ಅದು ಇಲ್ಲೇ ನಮ್ಮ ಇಲ್ಲಿ ಹಳ್ಳ್ಯಾಗ ಸಿಗುದಿಲ್ಲ, ಹುಬ್ಬಳ್ಳಿ ಪೇಟೆ ಸಿಗ್ತಿತ್ತು. ಒಂದೆರಡು ಸಲ ಹೆಸರು ಕೇಳಿದ್ದೆ, ತಿಂದಿದ್ದಿಲ್ಲ ಯಾವಾಗೂ ನಾನು. ಅದೇನೋ ಭಾರಿ ರುಚಿ ಇರ್ತತಿ ಅಂದಿದ್ದಕ್ಕೆ ಇವತ್ತು ಹೋದ್ವಿ, ನೋಡಿದ್ರೆ ಒಂದು ಪ್ಲೇಟ್ ತೊಗೊಂಡು ತಿಂದ್ವಿ. ಏನು ರುಚಿ ಇತ್ತು ಬೇವ ಆತಾಗ. ಅದಕ್ಕೆ ತಿನ್ನಣ ಬಾ, ತಿನ್ನಣ. ಕಲಚಾಳಿ ಕಲ್ಲು ಹಾಕಿದ್ರೆ ಹೋಗಲ್ಲ ಅಂತಾರಲ್ಲ, ಇದಕ್ಕೆ ಅದು ಹೇಳೋದು ಏನ. ಇದೇ ಕಾರಣಕ್ಕೆ ಆ ಮನಿಗೆ ನನ್ನ ಮಗಳನ್ನ ಕೊಡಲ್ಲ 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 ಅಂತಿದ್ದಿದ್ದು. ನನ್ನ ಮಾತು ಎಲ್ಲಿ ಕೇಳಿದ್ರಿ? ಕಲಚಾಳಿ ಕಲ್ಲು ಹಾಕಿದ್ರೆ ಹೋಗಲ್ಲ ಅಂತ ಏನ ನನಗೆ ಗೊತ್ತೈತಿ. ನಿಮ್ಮ ತಂಗಿದು ದುಷ್ಟ ಬುದ್ಧಿ ಏನ. ಎಷ್ಟು ಜನ ಚಲೋ ಯಾಕೆ ನಾನು ನಮ್ಮ ತವ್ರ ಮನೆಗೆ ಹೋಗ್ತೇನಲ್ಲ ಹಿಂಗ ಮಾಡ್ತೇನೇನ್ರಿ? ನಮ್ಮ ತವ್ರ ಮನೆಗೆ ಹೋದ್ರೆ ಒಳ್ಳೇದೇ ಬಯಸ್ತೇನೆ. ಯಾವತ್ತು ನಮ್ಮ ಅತ್ತಿಗೆ ಕುಟ್ನ ಅಕ್ಕಿ ನಮ್ಮ ಮನೆನಕ್ಕಿ ಅಂತ ಅನ್ನೋ ಕಾರಣ ಅಲ್ಲ, ಆ ಜಗದಾಗ ಬೇರೆ ಯಾರೇ ಇದ್ದಿದ್ರು ನಾ ಅಷ್ಟೇ ಚಂದ ನಡ್ಕೊಂತಿದ್ದೆ. ಯಾಕೆ ತವ್ರ ಮನೆಯಿಂದ ನಮ್ಗೆ ಅದು ಬೇಕು ಇದು ಇಲ್ಲ. ದೊಡ್ಡವ್ರನ್ನ ಮಾತು ಹೇಳ್ತಾರ, ತವ್ರ ಮನೆಯಿಂದ ಹಣ ಆಸ್ತಿ ಕೇಳಬೇಡ್ರಿ, ಸಂಬಂಧ ಕಳ್ಕೊಂತೀರಿ ಏನ. ಬೇಡ, ಅಣ್ಣ ತಮ್ಮಗಳು ತಾಯಿ ತಂದಿ ಇವ್ರ ಸ್ನೇಹ ಹಂಗ ಗಟ್ಟಿಯಾಗಿ ಶಾಶ್ವತವಾಗಿರ್ಬೇಕಂದ್ರೆ ಅವರಾಗೆ ಪ್ರೀತಿಯಿಂದ ಎಷ್ಟು ಕೊಡ್ತಾರ ಅಷ್ಟು ಇಸ್ಕೊರಿ. ಈಗೆಲ್ಲ ಮನುಷ್ಯತೆ ತಿಳಿದಂತವ್ರಂತರೂ ಕೊಟ್ಟಿರ್ತಾರೆ, ನೀವು ಬೇಕಾದಷ್ಟು ಕೊಟ್ಟಿರಿ. ಅದಾದ್ಮೇಲೆ ಅಟ್ಬೇಕು ಇಟ್ಬೇಕಂತ ಜಗಳ ಮಾಡಿ ತಗೊಂಡ ಮೇಲೆ ಈ ತರ ಯಾಕೆ ಕೆಲಸ ಮಾಡ್ಬೇಕು? ತಗೊಂಡ್ಮೇಲೆ ಬಾಯ್ ಬಿಟ್ಟು ಹೇಳ್ಬೇಕಿತ್ತು. ಅದು ನನ್ ಅದು ಒಂದು ಮತ್ತೆ ನನ್ನ ಮೇಲೆ ಹೇಳ್ತಾರಂದ್ರೆ ಇವ್ರು. ನನಗೆ ಇಷ್ಟ ಇಲ್ರಿ ನನ್ನ ಮಗಳಲ್ಲಿ ಕೊಡಾಕ, ಬೇಕಾದಾಗೋಲ್ತಕ. ನನ್ನ ಮಗಳ ನೋಡ್ವಾ, ನೀ ಮಾಡ್ಕೋತೀಯನ? ನಿನಗೆ ಆ ಹುಡುಗನ ಬೇಕನ್ ಮತ್ತೆ ಏನು? ಅವ್ರ ಮನೆಗೆ ಸೊಸೆಯಾಗಿ ಹೋಗಕ್ಕೆ ನಿಂಗೆ ಇಷ್ಟ ಐತೆ? ನೀ ಹೆಂಗೆ ಹೇಳ್ತಿ ಹಂಗವ. ನೀ ಬೇಡ ಅಂದ್ರೆ ಬೇಡ, ಹ್ಞೂ ಅಂದ್ರೆ ಹ್ಞೂ. ಅಷ್ಟು ಹೇಳಿದಲ್ಲ ಮಗಳ, ಅಷ್ಟ ಸಾಕವ. ಬೇಡ, ನೀ ಆ ಮನೆ ಸೊಸೆ ಆಗ್ಬೇಡ ಮಗಳ. ಏನು ನಿನಗೆ ಚಲೋ ವರ ಹುಡುಕಿ ಲಗ್ನ ಮಾಡೋ ಜವಾಬ್ದಾರಿ ನಂದು, ನಾ ಕೊಡೋದಿಲ್ರಿ. ಅಲ್ಲ ಆತ ಕೊಡಬೇಡ. ಹಾಂ, ಈಗ ಊರಾಗ ಎಲ್ಲರ ಮುಂದೂ ಹೇಳ್ಬಿಟ್ಟೈತಿ, ಅವರು ಅವ್ರ ಊರಾಗ ಹೇಳಿರ್ತಾರ. ನಾವು ಹೆಣ್ಣೆತ್ತರಾಗಿ ಹಿಂಗೆ ಮಾಡೋದು ಹೆಂಗೆ ಅಂತ ನೋಡ್ವಾ, ನಾನು ಕೇಳಿಸ್ಕೊಳಕತ್ತೇನಿ. ಸುಮ್ಮನೆ ಹಂಗ ನಿನ್ ಪಾಡಿಗೆ ನೀನ್ ಮಾತಾಡ್ತಾ ಇದ್ದಿ. ಅದ ಹೆಂಗ ಅಷ್ಟು ಸುಲಭಕ್ಕೆ ಲಗ್ನ ಮುರಿತಿ ನೀನ? ಅಲ್ರಿ ಮಾವರ, ಏನ್ ಮಾವರ ಆತ ತಗೊಂಡಾಳ ಅಪ್ಪನ ಮನಿ ಅನ್ನೋ ಒಂದ್ ಸಲಿಗೆ ತಗೊಂಡಾಳ ಆತ. ನಾನ್ ನಿನಗೇನು ಬೈದಿಲ್ಲಲ್ಲ, ನಾನು ಹೆಂಡತಿಗೆ ಬೈದನಿ. ನಾನು ಹೆಂಡತಿಗೆ ಹೊಡ್ಯಾಕ್ ಹೋಗಿದ್ದೆ, ಅಕ್ಕಿ ನನ್ನ ಕಡೆ ಬೈಸ್ಕೊಂಡಕ್ಕಿ. ಏನ ನಾನು ನಿನಗೇನಾರ ಅಂದೇನವ? ಅಂದಿಲ್ಲೋದಿಲ್ಲ. ಅದಕ್ಕೆ ಈ ಲಗ್ನಕ್ಕೆ ಯಾಕೆ ನೀನು ಇದು ಮಾಡ್ತಿ? ಮಾಡಬೇಡ, ಹಂಗೆಲ್ಲ ಮಾಡಬೇಡ. ಈಗ ಹೇಳಾಗೈತಿ ಎಲ್ಲರಿಗೆ, ನನ್ನ ಮೊಮ್ಮಗಳ ಲಗ್ನ ಅಂತೇಳಿ ನಾನು ಹೇಳೇನಿ. ಮಗನ ಲಗ್ನ ಅಂತ ಅಲ್ಲಿ ಊರಾಗ ಸುದ್ದಿ ಆಗಿರ್ತೈತಿ. ಹಂಗ ಇದಕ್ಕಿದ್ದಂಗ ಲಗ್ನ ನಿಂದ್ರಿಸ್ಬಿಟ್ರೆ 10 ಮಂದಿ 10 ಥರ ಪ್ರಶ್ನೆ ಮಾಡ್ತಾರ. ಆಮ್ಯಾಗ ಕಡಿಗೆ ಏನಾಕೈತಿ, ಹುಡುಗಿದ್ರಲ್ಲೇ ಏನೋ ದೋಷ ಐತಿ, ಅದಕ್ಕೆ ಹುಡುಗಿನ ಬಿಟ್ಟಾರ ಲಗ್ನ ಮಾಡ್ಕೊಳಕ ಏನೋ ಆಗೈತಿ ಅಂತಾರ. ಇನ್ನೂ ಕೆಲವ್ರು ಏನಂತಾರ, ಇದು ಲಗ್ನ ನಿಶ್ಚಯ ಆಗಿಂದ ಹಿಂಗೆಲ್ಲ ಮದ್ವಿ ಮುರ್ಕೊಂಡಾರ ಇವ್ರು, ಆ ಹುಡುಗಿ ಜಾತಕ್ಕೆ ಬರಬರಿ ಇಲ್ಲ ಅಂತ ಮಾತಾಡಕ್ ನಿಂದಿರ್ತಾರ. ನೋಡು, ಅದಕ್ಕೆ ಹೇಳತ್ತೀನಿ, ಇವು ಹಿಂಗೆಲ್ಲ ನಮ್ಮ ಮಕ್ಕಳ ಹೆಸರು ಹಾಳಾಗಕ್ಕೆ ನಾವ ಕಾರಣ ಆಗಿಬಿಡ್ತೀವಿ. ಈಗ ಆಗಿದ್ದಾಗಿ ಹೋತು. ಏನು ಹುಡುಗ ಚಲೋ ಅದನ, ಅದಕ್ಕೆ ಮದ್ವಿ ಬೇಡ ಗಿಡ ಅನ್ನಕ್ಕೂ ಬಿಡ, ಸುಮ್ಮನೆ ಒಪ್ಕೊಂಡು ತಾಳಿ ಕಟ್ಟಸು. ಆಕಿಗೆ ನಿಮ್ಮ ಅತ್ತಿಗೆ ಬುದ್ಧಿಲ್ಲ, 3 ಕಾಸಿನ ಬುದ್ಧಿಲ್ಲ ಆಕಿಗೆ ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ಮಾಡ್ತಿದ್ಲಕ್ಕಿ? ಹಾಗೂ ಕಲ್ಯಾಣ ಕಾರ್ಯಕ್ಕೆ ಅಕ್ಕಿನ ಕಲ್ಲ ಹಾಕಿದಂಗ ಆತಿಗೆ ಒಂದಳತಿ. ನೋಡ್ವಾ, ಮಗಳ ಲಗ್ನಿದು ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಹುಡುಗ ಚಲೋದನ, ಬಡ ಇದೆಲ್ಲ ಈಗ ನಾ ಫೋನ್ ಹಚ್ಚಿ ಹೇಳ್ತೇನಂತ, ಏನಿಲ್ಲ ತಗೋ ಮದ್ವಿ ಮದ್ವಿ ಮುಂದುವರಿಲಿ ಅಂತೇಳಿ. ಅದು ಅಲ್ದ ಹೌದನ್ನಂಗೆ ಇವತ್ತು ಅದಕ್ಕಂತ ಜವಳಿ ಹಾಕ್ಸಕ್ ಹೋಗಿರಿ, ಹಾಕಿಸ್ಲಂಗೆ ಹಂಗ ಬಂದಿರಿ. ಈಗೂ ಏನು ಕಾಲ್ ಮಿಂಚಿಲ್ಲ, ನಾಳೆ ಹಾಕ್ಸಿದ್ರಾತ, ಏನವಲ್ಲ ಅಂತ ಅನ್ನಕ್ ಹೋಗ್ಬೇಡ. ಅಪ್ಪ. ಈ ವಿಚಾರದಾಗ ಸ್ವಲ್ಪ ನಾವು ಕಸ್ತೂರಿ ತೀರ್ಮಾನ ತಗೊಳಕ ಬಿಡೋದು ಒಳ್ಳೇದಂತೇನೆ ನಾನು. ಏನ ಯಾಕ ಹೆಂಡತಿ ಹೆಂಡತಿ ಮಾತು ಕೇಳಾಕತ್ತಿಲ್ಲಪ್ಪ? ನಮ್ಮ ವಂಶದಾಗ ಯಾರು ಹೆಂಡತಿ ಮಾತು ಕೇಳಿಲ್ಲ, ನೆನಪಿರ್ಲಿ. ಅಲ್ರಿ ಮಾವರ, ನಾನೇನು ಕೆಟ್ಟದ್ದೇನು ಹೇಳತ್ತಿಲ್ಲಲ್ಲ. ನನ್ನ ಮಗಳನ್ನ ಮನೆಗೆ ಕೊಡಕ್ಕೆ ನನಗಂತೂ 2 ಕಾಳು ಮನಸ್ಸಿಲ್ಲ. ನೀವು ಅಂತಿ ಮಿಕ್ಕಿ ನನ್ನ ಮಗಳನ್ನ ಮನೆಗೆ ಕೊಡ್ಬೇಕನ್ನೋದಾದ್ರೆ ನಾ ಜೀವದಸ್ಲೇ ಇರಂಗಿಲ್ಲ. ನಂಗೆ ಆ ಮನೆಗೆ ನನ್ನ ಮಗಳು ಕೊಡಕ್ಕೆ ಮನಸ್ಸಿಲ್ರಿ. ಬೇಡ ಬಿಡಪ್ಪ, ಬೇಡ. ಸುಮ್ಮನೆ ಈಗ ಹಿಂಗೆಲ್ಲ ಇದು ಇಟ್ಕೊಂಡದು ಮಾಡೋದಷ್ಟು ಸರಿ ಹೋಗಲ್ಲ. ಇನ್ನೂ ಏನು ಕಾಲು ಮಿಂಚಿಲ್ಲ, ನಾವೇನು ಯಾರಿಗೆ ಲಗ್ನ ಪತ್ರಿಕೆ ಹಂಚಿದ್ದಿಲ್ಲ, ಚಲೋ ಆತು. ಇನ್ನೂ ಏನು ಇಳೆ ಮಾಡಿಲ್ಲ, ಏನಿಲ್ಲ. ನಾವೇ ಅನ್ಕೊಂಡಿದ್ವಿ. ಬೇಡ, ಯಾವುದು ಬೇಡ. ಇಷ್ಟಕ್ಕೂ ಏನು ಲಗ್ನ ಮಾಡುವಂಥ ದೊಡ್ಡ ವಯಸ್ಸೇನು ಅಲ್ರಿ ಮಾವರ ಹಾಕಿದ. ಅಲ್ವಾ, ನೀ ಮನಿ ಸೊಸೆಯಾಗಿ ಬಂದಾಗ ನಿನಗೆ ಎಷ್ಟಿತ್ತು ವಯಸ್ಸು? ಹೇಳ. ಅದೇ ರೀ ಮಾವರ ನಾನು ಹೇಳೋದು. ನಾನು ಭಾಳ ಸಣ್ಣ, ಒಂದು 12-13 ವರ್ಷಕ್ಕೆ ನಂಗೆ ಮದುವೆ ಮಾಡಿಬಿಟ್ರೆ, ಈಗ ನನ್ನ ಮಗಳದು ತೀರಾ ಈಗ ಒಂದು 15 ವರ್ಷದ ಹುಡುಗಿ ಅದು. ಈಗಾಗಲೇ ಮದುವೆ ಮಾಡೋದಂದ್ರೆ ಬೇಡ. ನಿನ್ನ ಬಾಯಾಗ ಬಂತಲ್ಲ ಉತ್ತರ. 12-13 ವರ್ಷ ಅಂದ್ರೆ ಆಲೇ ಮದುವೆ ಆಗಿತ್ತು ನಿಂದು. ಏನ ಮುಂದೆ ಇಲ್ಲಿ ಈಗ ಆಕಿಗೆ ಬರಬ್ಬರಿ ಈಗ ಎಷ್ಟು 15 ವರ್ಷ, ಇನ್ನ ಲಗ್ನಿಲ್ಲ ಏನಿಲ್ಲ. ಹೆಣ್ಮಕ್ಳಿಗೆ ಎದಕ್ಕವ ಅವು? ಹೆಣ್ಮಕ್ಳು ಒಂಥರ ಉಡೆದಾಗಿನ ಕ್ಯಾಂಡ್ ಇದ್ದಂಗ, ದಡ ಗಂಡನ ಮನೆಗೆ ದಾಟಿಸ್ಬೇಕು ಅವನ್ನ, ಗೊತ್ತನ? ಏನ ನಮ್ಮ ಮನಿ ಒಳಗೆ ಪದ್ಧತಿ ಇರೋದ ಅದು, ಊರಾಗಿರೋದು ಅದೇ. ನೀ ಇಲ್ಲದ ಹೊಸಾದ ನಡೆಸ್ಬೇಡ. ನಾನೇನು ಮದುವೆ ಮಾಡೋದು ಬೇಡ ಅನ್ಲಿಲ್ಲಲ್ರಿ ಮಾವರ. ಮದ್ವೆ ಮಾಡ್ರಿ, ಆದ್ರೆ ಈ ಹುಡುಗ ಬೇಡ, ಈ ಮನಿ ಬೇಡ. ಬೇರೆ ಹುಡುಕ್ರಿ ಚಲೋದು.
ನಾ ಕೊಟ್ಟು ಮದುವೆ ಮಾಡ್ತೇನೆ. ನನ್ನ ಮಗಳು ಹ್ಞೂ ಅಂತಾಳ. ಓಹೋ ಹೌದಾ. ಏನ್ವಾ ನೀನು ನಿಮ್ಮ ಅವನ ಒಲ್ಲೆ ನಿಮ್ಮ ಅತ್ತಿ ಮನೆಗೆ ಲಗ್ನ ಆಗಾಕ? ಅಜ್ಜ ಅವು ಹೆಂಗೆ ಹೇಳ್ತಾಳ ಹಂಗೆ. ಓಹೋ ಆಗ್ಲಿ, ಎಲ್ಲ ನಿಮ್ಮ ಹಿರೇತನನ ಆಗಿಬಿಟ್ಟತಿ. ಆಗ್ಲಿ ತೋ ಮಾಡ್ರಿ, ಏನು ಮಾಡ್ತೀರಿ ಮಾಡ್ರಿ. ಅಪ್ಪ, ಮಗಳ ಮ್ಯಾಗಿನ ಪ್ರೀತಿ ನಿಂಗೆ ಕಣ್ಣು ಮುಚ್ಚಾಕತ್ತೈತಿ. ಮಗಳು ಮಾಡಿದ ತಪ್ಪು ನಿಂಗೆ ದೊಡ್ಡದು ಅನಿಸ್ವಲ್ತು. ಅರ್ಥ ಮಾಡ್ಕೊಪ್ಪ. ಇದು ರೊಕ್ಕ ತೊಗೊಂಡಿದ್ದ ಪ್ರಶ್ನೆ ಬಂದಿಲ್ಲಪ್ಪ. ಇಲ್ಲೇ ರೊಕ್ಕ ತೊಗೊಳೋದಕ್ಕಿಂತ ಹೆಚ್ಚಾಗಿ ಮನಸ್ಸುಗಳಿಗೆ ನೋವು ಆತಿಲ್ಲ. ಆಕಿ ರೊಕ್ಕ ತೊಗೊಂಡು ಸುಮ್ಮನೆ ಇದ್ದು ಬಿಟ್ಟಿದ್ರು ಅಷ್ಟು ಬೇಜಾರು ಹಾಕಿದ್ದಿಲ್ಲದ. ಆತ ತೊಗೊಂಡಾಳ ಅಂತೇಳಿ ಇಟ್ಕೋ ಸುಮ್ಮನೆ ಹಾಕಿದ್ದಿ. ಸಾಲದಕ್ಕೆ ಕಸ್ತೂರಿ ಮ್ಯಾಗ ಅವ್ರ ಮನ್ಯಾನವ್ರು ಹೆಂಗದಾರ ಅಂತ ಗೊತ್ತೈತಿ. ಇಷ್ಟು ಮಗಳು ಸೌಕರ್ಯವಾಗಿ ಆರಾಮಾಗಿ ಅದಾಳಂದ್ರು ಇಲ್ಲಿದ ಒಂದು ನೂಲು ಹೇಳಿ ಅವ್ರು ಏನೂ ಕೇಳೋದಿಲ್ಲ. ಹೌದಾ? ಅಂತರ ಮ್ಯಾಗ ಆಪಾದನೆ ಹೊರಸ್ತಾಳಲ್ಲಿಕಿ. ಈಗ ಅತ್ತಿ ಸೊಸಿ ನಡಕ್ ಜಗಳ ಹಚ್ತಿದ್ಲಕಿ. ನಮ್ಮವ್ವ ಚಲೋ ಎಲ್ಲ ಪಟಕ್ನ ಗೊತ್ತಾ ಹಿಡ್ದಾಳ, ಚಲೋ ಆತು. ಆಕಿಗೂ ಒಂದು ಕ್ಷಣಕ್ಕೆ ಅನುಮಾನ ಬಂದೇ ಬಂದಿರ್ತೈತಿ. ಆಕಿನ ಹೇಳಿದ್ಲಲ್ಲ, ನನಗೂ ಒಂದು ಕ್ಷಣಕ್ಕೆ ಒಂಥರ ಏನ ಇದ್ರು ಇರ್ಬೋದನ್ನ ಅನಿಸ್ಬಿಡ್ತಪ್ಪ ಅಂತೇಳಿ. ಹಂಗೆ ಅತ್ತಿ ಸೊಸಿ ನಡಕ್ ಜಗಳ ಹಾಕಿತ್ತ ಇಲ್ಲ, ಕಲಹ ಹಾಕಿತ್ತಿಲ್ಲ, ಮನಸ್ಸು ಹಾಳಾಕಿದ್ವ ಇಲ್ಲ. ಇದು ಬಂದಿರೋದಪ್ಪ ಇಲ್ಲೇ. ನಿಂಗೆ ಗೊತ್ತಾಗಲ್ಲ, ನೀ ಸುಮ್ಮನಿರಪ್ಪ. ಬೇಡ, ನಿನ್ನ ಮಗಳ ಮ್ಯಾಗ ಅಷ್ಟು ಪ್ರೀತಿ ಅಲ್ಲ. ನಾನೇನು ಬೇಡ ಆಕೇನು ಮನೆಗೆ ಬರೋದು ಹೋಗೋದು ಬೇಡ ಅನ್ನತ್ತಿಲ್ಲ. ಬರೋದು ಹೋಗೋದು ಮಾಡ್ಕೊತಿರ್ಲಿ, ಯಾರು ಬೇಡ ಅಂದ್ರೆ. ಆದ್ರೆ ನನ್ನ ಮಗಳು ಮನೆಗೆ ನಾ ಕೊಡೋದಿಲ್ಲ. ನನ್ನ ಪುಣ್ಯಕ್ಕೆ ನಿಮ್ಮ ತಂಗಿಗೆ ಒಂದು ಹೆಣ್ಣಿಲ್ಲ, ಇಲ್ಲಾಂದ್ರೆ ಅದನ್ನು ನನ್ನ ಮನೆ ಸೊಸಿ ಮಾಡ್ಕೊ ಅಂತೇಳಿ ಜನ್ಮ ತಿಂತಿದ್ಲ ಏನಾತಾಗ. ಪುಣ್ಯಕ್ಕೆ ಅದೊಂದು ಆಗಿರೋ ದೇವ್ರು 2 ಗಂಟೆ ಕೊಟ್ಟು ಕೈ ಬಿಟ್ಟಾನ. ನೀವು ನೋಡ್ತೀರಿ, ಆ ಬಂದಿರೋ ಸೊಸಿನ ಆರಾಮ್ ಮಣ್ಣು ಮುಕ್ಕಿಸ್ತಾಳ. ಹೋಗ್ಲಿ ಬಿಡು, ಅದಕ್ಕೆ ಇದು ಮಾಡ್ಬೇಡಿ. ಈಗ ಫ್ರಿಜ್ ತೊಗೊಂಬಂತಲ್ಲೇ, ಅದನ್ನೇನು ಮಾಡೋದು? ನಮ್ಮನೆಗೆ ಬರ್ತದೆ ತಗೋರಿ. ನಮ್ಮನೆಗೆ ಏನು ಇತ್ತನ ಬರ್ತದೆ ನಮ್ಮನೆಗೆ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಎಲ್ಲಿ ಇಡ್ಸು ವ್ಯವಸ್ಥೆ ಮಾಡಿ, ಅದು ಏನು ನೋಡಿ, ಅದೇನೇನು ಹೇಳಿದ್ರಲ್ಲ ಸ್ವಿಚ್ ಹಾಕ್ಸೋದು, ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಮುಗಿತಲಿಗೆ. ನೀ ಬೇಜಾರಾಗಬೇಡ. ಏನು ನಾ ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತೀನಿವ. ಹ್ಞೂ ಅವ ಶಾಲೆ ಸೂಟಿ ಐತಲ್ಲ, ನಂಗೆ ಬೇಸರಕತ್ತಿ. ಒಂದು 4 ದಿನ ಅಮ್ಮನ ಮನೆಗೆ ಹೋಗಿ ಬರಲೇ? ಹಾಂ ಹೌದು, ಈ ವಾತಾವರಣದಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿರ್ತೈತಿ. ಹಂಗೆ ಮಾಡ್ತೀನಿ ತಡಿ. ಇವತ್ತು ನಿನ್ನ ಅಲ್ಲಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಏನು ರೀ, ಒಂದು 4 ದಿನ ನಮ್ಮ ಮನೆಗೆ ಕಳಿಸ್ರಿ ಆಕಿನ್ನ. ಸರಿ ಆತು. ಒಂದು ಮಾತು ಅವನ್ನ ಕೇಳಿ ಬಿಟ್ಟು ಬಂದ್ರಾತು. ಸರಿ ಆತು.